ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಮಿಡಲ್ ಈಸ್ಟ್ ಒಳಗೆ ಸುತ್ತಮುತ್ತ ದೊಡ್ಡ ಬೆಳವಣಿಗೆಗಳಾಗಿವೆ. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುತ್ತಾ ಅನ್ನೋ ಆತಂಕದ ಹೊತ್ತಲ್ಲಿ ಕತಾರ್ನಲ್ಲಿರೋ ಅಮೆರಿಕದ ಏರ್ ಬೇಸ್ನಿಂದ ಸ್ಫೋಟಕ ಮಾಹಿತಿ ಬರ್ತಿದೆ. ಅತ್ತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅಮೆರಿಕದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಈ ನಡುವೆ ಅಮೆರಿಕದ ಪಕ್ಕದಲ್ಲೇ ಇರೋ ಕೆನಡಾದಲ್ಲಿ ಭೀಕರ ದಾಳಿಯಾಗಿದ್ರೆ ಪಾಕಿಸ್ತಾನದ ಸಚಿವರೊಬ್ಬರು ಅಮೆರಿಕ ವಿರುದ್ಧ ಬೆಂಕಿ ಕಾರಿದ್ದಾರೆ. ತಮ್ಮ ದೇಶದ ಮಾನ ಮರ್ಯಾದೆನ ತಾವೇ ಹರಾಜು ಹಾಕಿದ್ದಾರೆ. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಅಮೆರಿಕ 2 ವಿಚಾರಗಳಲ್ಲಿ ಯೂ-ಟರ್ನ್ ಹೊಡೆದಿದೆ. ಇವೆಲ್ಲ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳನ್ನ ಇವತ್ತಿನ ಸುತ್ತು ಜಗತ್ತಿನಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಡಲ್ ಈಸ್ಟ್ನಲ್ಲಿ ಹೊಸ ಯುದ್ಧದ ಕಾರ್ಮೋಡದ ಕತ್ತಲು ದಟ್ಟವಾಗ್ತಿದೆ. ಇರಾನ್ ಜೊತೆಗಿನ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಅಮೆರಿಕ ಆಘಾತಕಾರಿ ಹೆಜ್ಜೆ ಇಟ್ಟಿದೆ. ಕತಾರ್ನಲ್ಲಿರೋ ಅಮೆರಿಕದ ಅತಿದೊಡ್ಡ ಮಿಲಿಟರಿ ಬೇಸ್ನಲ್ಲಿ ಅಮೆರಿಕ ಸೇನೆ ಭರ್ಜರಿ ತಯಾರಿ ಮಾಡ್ಕೊಳ್ತಿರೋದು ಸ್ಯಾಟಲೈಟ್ ಇಮೇಜ್ನಲ್ಲಿ ಗೊತ್ತಾಗಿದೆ. ಅಲ್ ಯುಡೈಡ್ ಏರ್ ಬೇಸ್ನಲ್ಲಿ ಟ್ರಕ್ ಮೌಂಟೆಡ್ ಮೊಬೈಲ್ ಲಾಂಚರ್ಗಳ ಮೇಲೆ ಅಮೆರಿಕ ತನ್ನ ಪೇಟ್ರಿಯಾಟ್ ಮಿಸೈಲ್ ಸಿಸ್ಟಮ್ಗಳನ್ನ ಲೋಡ್ ಮಾಡ್ತಿರೋದು ಕ್ಲಿಯರ್ ಆಗಿ ಕಾಣಿಸಿದೆ. ಪ್ಲಾನೆಟ್ ಲ್ಯಾಬ್ಸ್ ಪಿಬಿಸಿ ಅನ್ನೋ ಕಂಪನಿ ಈ ಇಮೇಜ್ಗಳನ್ನ ನೀಡಿವೆ. ಇವುಗಳನ್ನ ಗುಪ್ತಚರ ಏಜೆನ್ಸಿಗಳು ಮತ್ತು ಮಾಧ್ಯಮಗಳು ಪರಿಶೀಲಿಸಿ ರಿಪೋರ್ಟ್ ಮಾಡಿವೆ. ಅಂದ್ಹಾಗೆ ಈ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಶತ್ರುಗಳ ಮಿಸೈಲ್ಸ್ ಮತ್ತು ಏರ್ ಕ್ರಾಫ್ಟ್ಗಳನ್ನ ಹೊಡೆದಾಕೋಕೆ ಡಿಸೈನ್ ಮಾಡಲಾಗಿದೆ. ಇಷ್ಟು ದಿನ ಈ ಮಿಸೈಲ್ ಸಿಸ್ಟಮ್ ಅನ್ನ ಒಂದೇ ಫಿಕ್ಸ್ಡ್ ಜಾಗದಲ್ಲಿ ಇರಿಸಲಾಗಿತ್ತು. ಆದ್ರೀಗ ಇರಾನ್ ಜೊತೆ ಉದ್ವಿಗ್ನತೆ ಇರೋ ಟೈಮಲ್ಲೇ ಮೊಬೈಲ್ ಟ್ರಕ್ ಲಾಂಚರ್ ಮೇಲೆ ಇರಿಸಲಾಗಿದೆ. ಈಗ ಇವುಗಳನ್ನ ಈಸಿ ಹಾಗೂ ಕ್ವಿಕ್ ಆಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಮೂವ್ ಮಾಡಬಹುದು. ಇರಾನ್ ಎಲ್ಲಿಯಾದ್ರೂ ದಾಳಿ ಮಾಡಿದ್ರೆ ತಮ್ಮ ಬೇಸನ್ನ ರಕ್ಷಣೆ ಮಾಡೋಕೆ ಅಮೆರಿಕ ಇದನ್ನ ಬಳಸಬಹುದು. ಒಟ್ಟಾರೆ ಮಿಡಲ್ ಈಸ್ಟ್ನಲ್ಲಿ ಪರಿಸ್ಥಿತಿ ಯಾವ ಮಟ್ಟಿಗೆ ಕೈಮೀರಿ ಹೋಗಿದೆ ಅನ್ನೋದು ಈ ಸ್ಯಾಟಲೈಟ್ ಇಮೇಜ್ಗಳು ಸಾರಿ ಹೇಳ್ತಿವೆ. ಇನ್ನ ಕಳೆದ ಜನವರಿ ತಿಂಗಳು ಮತ್ತು ಈಗ ಸಿಕ್ಕಿರೋ ಸ್ಯಾಟಲೈಟ್ ಇಮೇಜ್ಗಳನ್ನ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸವಿದೆ. ಫೆಬ್ರವರಿಲಿ ಹೆಚ್ಚು ಮಿಲಿಟರಿ ಏರ್ಕ್ರಾಫ್ಟ್ ಮತ್ತು ಎಕ್ವಿಪ್ಮೆಂಟ್ಗಳು ಅಮೆರಿಕದ ಈ ಕತಾರ್ ಬೇಸ್ನಲ್ಲಿ ಸಂಗ್ರಹವಾಗಿರೋದು ಕಾಣ್ತಿದೆ. ಹೀಗಂತ ಫೋರೆನ್ಸಿಕ್ ಇಮೇಜರಿ ಅನಾಲಿಸ್ಟ್ ಆಗಿರೋ ವಿಲಿಯಂ ಗೂಡ್ ಹಿಂಡ್ ಹೇಳಿದ್ದಾರೆ. ಈ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಮಾತುಕತೆ ನಡೆಸೋಕೆ ಅಮೆರಿಕದಲ್ಲಿ ಲ್ಯಾಂಡ್ ಆಗಿದ್ದಾರೆ. ಅಮೆರಿಕಕ್ಕೆ ಭೇಟಿ ಕೊಡ್ತಿದ್ದಂತೆ ನೆತನ್ಯಾಹು ಮೊದಲು ಮಿಡಲ್ ಈಸ್ಟ್ನ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತು ಟ್ರಂಪ್ರ ಅಳಿಯ ಜೇರ್ಡ್ ಕುಶ್ನರ್ ಅನ್ನ ಮೀಟ್ ಮಾಡಿದ್ದಾರೆ. ಇರಾನ್ ಜೊತೆ ಅಮೆರಿಕ ನಡೆಸ್ತಿರೋ ಮಾತುಕತೆ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಅಲ್ಲಾದ ಮಾತುಕತೆಯನ್ನ ನೆತನ್ಯಾಹು ಅವರಿಗೆ ಬ್ರೀಫ್ ಮಾಡಲಾಗಿದೆ. ನಂತರ ಅಧ್ಯಕ್ಷ ಟ್ರಂಪ್ ಜೊತೆ ನೆತನ್ಯಾಹು ಮಾತುಕತೆ ನಡೆಸಲಿದ್ದಾರೆ. ಅಂದ್ಹಾಗೆ ಅಮೆರಿಕ ಇರಾನ್ ಜೊತೆ ಪರಮಾಣು ಒಪ್ಪಂದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ರು. ನೆತನ್ಯಾಹು ಮಾತ್ರ ಮಿಲಿಟರಿ ಆಪ್ಷನ್ ಅನ್ನ ಕೈಬಿಡೋಕೆ ಮನಸ್ಸು ಮಾಡ್ತಿಲ್ಲ. ಇತ್ತೀಚೆಗಷ್ಟೇ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡದೇ ಇದ್ರೆ ನಾವು ಏಕಾಂಗಿಯಾಗೆ ಇರಾನ್ ಮೇಲೆ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಹೇಳಿತ್ತು. ಅದರ ಬೆನ್ನಲ್ಲೇ ಈ ಭೇಟಿ ಆಗ್ತಿದೆ. ಸೊ ಟ್ರಂಪ್ ಮತ್ತು ನೆತನ್ಯಾಹು ಮಧ್ಯೆ ಮೀಟಿಂಗ್ ಆದ್ಮೇಲೆ ಯಾವ ಥರ ಬೆಳವಣಿಗೆ ಆಗತ್ತೆ ಅಂತ ನೋಡ್ಬೇಕಿದೆ. ಇನ್ನೊಂದ್ ಕಡೆ ಟ್ರಂಪ್ ಪುನಃ ಇರಾನ್ಗೆ ಬೆದರಿಕೆ ಹಾಕಿದ್ದಾರೆ. ಒಂದೋ ನಾವು ಇರಾನ್ ಜೊತೆ ಡೀಲ್ ಮಾಡ್ಕೊಳ್ತೀವಿ, ಇಲ್ಲ ಕಳೆದ ವರ್ಷ ಇರಾನ್ ಮೇಲೆ ದಾಳಿ ಮಾಡಿತ್ತಲ್ಲ ಅದೇ ಥರದ ಕಠಿಣ ಕ್ರಮ ಏನಾದ್ರೊಂದು ತಗೋತೀವಿ. ನಮ್ಮ ಒಂದು ಪವರ್ಫುಲ್ ನೇವಲ್ ಫ್ಲೀಟ್ ಆಲ್ರೆಡಿ ಇರಾನ್ ಹತ್ರಕ್ಕೆ ಹೋಗಿದೆ. ಇನ್ನೊಂದು ನೌಕಾಶಕ್ತಿ ಕೂಡ ಇರಾನ್ ಕಡೆಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಕೆನಡಾದಲ್ಲಿ ಬೆಚ್ಚಿ ಬೀಳಿಸೋ ದಾಳಿಯಾಗಿದೆ. ಅಲ್ಲಿನ ಬ್ರಿಟಿಷ್ ಕೊಲಂಬಿಯಾ ಪ್ರಾಂತ್ಯದ ಟಿಂಬ್ಲರ್ ರಿಡ್ಜ್ ಶಾಲೆಯೊಂದರಲ್ಲಿ ಗುಂಡಿನ ದಾಳಿ ನಡೆದಿದೆ. ಪರಿಣಾಮ ಕನಿಷ್ಠ 10 ಜನ ಸಾವನ್ನಪ್ಪಿದ್ದು 25 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಾಳಿ ಮಾಡಿದ ಬಳಿಕ ಶಂಕಿತ ದಾಳಿಕೋರ ಮಹಿಳೆ ತನ್ನನ್ನ ತಾನೇ ಮುಗಿಸಿಕೊಂಡಿದ್ದಾಳೆ. ಕೆನಡಾ ಪೊಲೀಸರು ಈ ಮಾಹಿತಿ ನೀಡಿದ್ದಾರೆ. ಈ ದಾಳಿಕೋರ ಮಹಿಳೆ ಸಾಯೋಕು ಮುನ್ನ ಪೊಲೀಸರು ಎಮರ್ಜೆನ್ಸಿ ಅಲರ್ಟ್ ನೀಡಿದ್ರು. ಬ್ರೌನ್ ಕೂದಲಿನ ಶಂಕಿತ ಮಹಿಳೆಯೊಬ್ಬಳು ಓಡಾಡ್ತಿದ್ದಾಳೆ, ಜಾಗ್ರತೆಯಿಂದಿರಿ ಅಂತ ಎಚ್ಚರಿಕೆ ನೀಡಿದ್ರು. ನಂತರ ಆ ಮಹಿಳೆ ಇವಳೆ ಅಂತ ಕನ್ಫರ್ಮ್ ಆಗಿ ಅಲರ್ಟ್ ತೆಗೆದಿದ್ದಾರೆ. ಆದ್ರೆ ದಾಳಿ ಹಿಂದಿನ ಉದ್ದೇಶ ಇನ್ನೂ ಗೊತ್ತಾಗಿಲ್ಲ. ಇನ್ನ ಈ ದಾಳಿಲಿ 2 ವ್ಯಕ್ತಿಗಳು ಭಾಗಿಯಾಗಿದ್ರು ಅನ್ನೋ ಅನುಮಾನವೂ ಇದೆ. ಹೀಗಾಗಿ ಕೆನಡಾ ಪೊಲೀಸರು ಈ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಸದ್ಯ ಘಟನೆಯಲ್ಲಿ ಸಾವನ್ನಪ್ಪಿದವರ ಮಾಹಿತಿಯನ್ನ ಕೆನಡಾ ಅಧಿಕಾರಿಗಳು ಬಹಿರಂಗಪಡಿಸಿಲ್ಲ. ದಾಳಿ ನಡೆದ ಶಾಲೆಯನ್ನ ಅಧಿಕಾರಿಗಳು 1 ವಾರದ ಮಟ್ಟಿಗೆ ಕ್ಲೋಸ್ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನ ಮತ್ತು ಅಲ್ಲಿನ ಸಿಬ್ಬಂದಿಯನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚಿನ ಪೊಲೀಸರನ್ನ ಟಿಂಬ್ಲರ್ ರಿಡ್ಜ್ನಲ್ಲಿ ನಿಯೋಜಿಸಲಾಗಿದೆ. ಘಟನಾ ಸ್ಥಳದಿಂದ ದೂರ ಇರಿ, ಮನೆ ಬಾಗಿಲು ಲಾಕ್ ಮಾಡಿ, ಹೊರಗೆ ಬರಬೇಡಿ ಅಂತ ಪೊಲೀಸರು ಸುತ್ತಮುತ್ತಲ ಜನರಿಗೆ ನಿರ್ದೇಶಿಸಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಸಾವನ್ನಪ್ಪಿದವರಿಗೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಸಂತಾಪ ಸೂಚಿಸಿದ್ದಾರೆ. ಇದು ಭಯಾನಕ ಘಟನೆ. ಇದರಿಂದ ನನಗೆ ಆಘಾತ ಆಗಿದೆ. ಪ್ರಾಣ ಕಳ್ಕೊಂಡವರ ಕುಟುಂಬದ ದುಃಖದಲ್ಲಿ ನಾನು ಭಾಗಿಯಾಗ್ತೀನಿ ಅಂದಿದ್ದಾರೆ. ತಮ್ಮ ಜರ್ಮನಿ ಪ್ರವಾಸವನ್ನ ಕೂಡ ಕಾರ್ನಿ ರದ್ದುಗೊಳಿಸಿದ್ದಾರೆ. ಇನ್ನು ಈ ಘಟನೆಗೆ ಬ್ರಿಟಿಷ್ ಕೊಲಂಬಿಯಾ ಪ್ರೀಮಿಯರ್ ಡೇವಿಡ್ ಎಬಿ ಸಂತಾಪ ಸೂಚಿಸಿದ್ದಾರೆ. ಇದು ಊಹಿಸಲಾಗದ ದುರಂತ ಅಂದಿದ್ದಾರೆ.
ಅಂದ್ಹಾಗೆ ಕೆನಡಾದಲ್ಲಿ ಅಮೆರಿಕಕ್ಕಿಂತ ಕಠಿಣವಾದ ಗನ್ ಲಾ ಇದೆ. ಹೀಗಿದ್ರೂ ಈ ಥರ ದಾಳಿಯಾಗಿರೋದು ಇಡೀ ಕೆನಡಾವನ್ನ ಬೆಚ್ಚಿ ಬೀಳಿಸಿದೆ. ಸದ್ಯ ಆ ಮಹಿಳೆ ಯಾರು, ಈ ದಾಳಿಗೆ ಉಗ್ರ ಕನೆಕ್ಷನ್ ಏನಾದ್ರೂ ಇತ್ತಾ ಅನ್ನೋ ಬಗ್ಗೆ ತನಿಖೆ ಶುರುವಾಗಿದೆ. ಇನ್ನು ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ ಅಲಿಯಾಸ್ ಸೋಷಿಯಲ್ ಮೀಡಿಯಾ ಸ್ಟಾರ್ ಖ್ವಾಜಾ ಆಸಿಫ್ ಅಮೆರಿಕ ವಿರುದ್ಧ ಪಾಕ್ ಪಾರ್ಲಿಮೆಂಟ್ನಲ್ಲಿ ನಿಂತು ರೊಚ್ಚಿಗೆದ್ದಿದ್ದಾರೆ. ಈ ವೇಳೆ ತಮ್ಮ ದೇಶದ ಮಾನ ತಾವೇ ಹರಾಜು ಹಾಕಿದ್ದಾರೆ. ಅಮೆರಿಕ ನಮ್ಮನ್ನ ಟಾಯ್ಲೆಟ್ ಪೇಪರ್ಗಿಂತ ಕಡೆಯಾಗಿ ನಡೆಸಿಕೊಳ್ತು, ತನ್ನ ಹಿತಾಸಕ್ತಿಗಳಿಗಾಗಿ ನಮ್ಮನ್ನ ದುರ್ಬಳಕೆ ಮಾಡ್ಕೊಳ್ತು, ನಮ್ಮ ಬಳಸಿ ಬಿಸಾಡ್ತು ಅಂದಿದ್ದಾರೆ. 1999ರ ನಂತರ ಅದರಲ್ಲೂ ಆಫ್ಘಾನಿಸ್ತಾನದ ವಿಷಯದಲ್ಲಿ ಅಮೆರಿಕದ ಜೊತೆ ಕೈಜೋಡಿಸಿದ ನಿರ್ಧಾರ ನಮಗೆ ಶಾಶ್ವತವಾದ ಹಾನಿಯನ್ನುಂಟು ಮಾಡಿದೆ. ಆ ಒಂದು ತಪ್ಪಿನಿಂದ ಪಾಕಿಸ್ತಾನ ಈಗಲೂ ಗಂಭೀರ ಪರಿಣಾಮ ಎದುರಿಸುತ್ತಿದೆ ಅಂದಿದ್ದಾರೆ. ಇನ್ನು ಆಫ್ಘಾನಿಸ್ತಾನದ ಸಂಘರ್ಷದಲ್ಲಿ ಪಾಕಿಸ್ತಾನ ಭಾಗವಹಿಸಿದ್ದು ಧಾರ್ಮಿಕ ಕರ್ತವ್ಯವಾಗಿತ್ತು ಅನ್ನೋ ವಾದವನ್ನ ಖ್ವಾಜಾ ತಳ್ಳಿಹಾಕಿದ್ದಾರೆ. ಪಾಕಿಸ್ತಾನಿಗಳನ್ನ ಆಗ ಜಿಹಾದ್ ಹೆಸರಲ್ಲಿ ಒಟ್ಟುಗೂಡಿಸಿ ಯುದ್ಧಕ್ಕೆ ಕಳಿಸಲಾಗಿತ್ತು ಅಂದಿದ್ದಾರೆ. ಜನರನ್ನ ಪ್ರಚೋದಿಸೋಕೆ ಜಿಹಾದ್ ಪದವನ್ನ ದುರುಪಯೋಗ ಮಾಡಿಕೊಳ್ಳಲಾಯಿತು. ಸೊ ಜಿಹಾದಿಗೋಸ್ಕರ ಪಾಕಿಸ್ತಾನ ಹೀಗೆ ಮಾಡ್ತು ಅನ್ನೋದು ದಾರಿ ತಪ್ಪಿಸೋ ಹೇಳಿಕೆ ಅಂದಿದ್ದಾರೆ. ಅಲ್ಲದೆ ಇದೇ ಸತ್ಯ ಅಂತ ತೋರಿಸೋಕೆ ಕೊನೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೂ ಇಂತಹ ತಪ್ಪು ವಿಚಾರಗಳನ್ನ ತುಂಬಿದ್ವಿ. ಪಠ್ಯ ಪುಸ್ತಕದಲ್ಲೂ ಇದಕ್ಕೆ ತಕ್ಕಂತೆ ಬದಲಾವಣೆ ತಂದ್ವಿ. ಅದು ಇಂದಿಗೂ ಅಸ್ತಿತ್ವದಲ್ಲಿದೆ. ಅದನ್ನ ಇನ್ನೂ ಬದಲಾಯಿಸಿಲ್ಲ ಅಂದಿದ್ದಾರೆ. ಇನ್ನು 1980ರ ದಶಕದಲ್ಲಿ ಆಫ್ಘಾನಿಸ್ತಾನದಲ್ಲಿ ನಡೆದ ಸೋವಿಯತ್ ವಿರೋಧಿ ಯುದ್ಧ ಅಮೆರಿಕದ ಭೌಗೋಳಿಕ ರಾಜಕೀಯ ಹಿತಾಸಕ್ತಿಗಳಿಂದ ಆಗಿತ್ತು. ಇದರಲ್ಲಿ ಯಾವುದೇ ಧಾರ್ಮಿಕ ಅನಿವಾರ್ಯತೆ ಇರಲಿಲ್ಲ ಅಂದಿದ್ದಾರೆ. ಅಲ್ಲದೆ ಪಾಕ್ನ ಮಾಜಿ ಮಿಲಿಟರಿ ಆಡಳಿತಗಾರರು ಜಿಯಾ ಉಲ್ ಹಕ್ ಮತ್ತು ಪರ್ವೇಜ್ ಮುಷರಫ್ ಪಾಕಿಸ್ತಾನವನ್ನ ಹೊರಗಿನ ಯುದ್ಧಗಳಲ್ಲಿ ಸಿಲುಕಿಸಿದ್ರು. ಇದರಿಂದಾಗಿ ಪಾಕಿಸ್ತಾನ ಅದರ ಪರಿಣಾಮಗಳನ್ನ ಎದುರಿಸಬೇಕಾಯಿತು ಅಂತ ಕಿಡಿಕಾರಿದ್ದಾರೆ. ಇನ್ನೊಂದ್ ಕಡೆ ಅಮೆರಿಕ ಭಾರತದ ವಿಚಾರದಲ್ಲಿ ದೊಡ್ಡ ಯೂಟರ್ನ್ ಹೊಡೆದಿದೆ. ಟ್ರೇಡ್ ಡೀಲ್ ಆಗ್ತಿದ್ದಂತೆ ಭಾರತದ ಪೂರ್ಣ ಮ್ಯಾಪ್ ಅನ್ನ ಅಂದ್ರೆ ಪಿಒಕೆ ಮತ್ತು ಅಕ್ಸೈ ಚಿನ್ ಪ್ರದೇಶವನ್ನ ಭಾರತ ಭೂಭಾಗ ಅಂತ ತೋರಿಸಿ ಅಮೆರಿಕ ಪೋಸ್ಟ್ ಹಾಕಿತ್ತು. ಅಮೆರಿಕದ ಟ್ರೇಡ್ ರೆಪ್ರೆಸೆಂಟೇಟಿವ್ ಕಚೇರಿ ಈ ಮ್ಯಾಪ್ ಹಾಕಿ ಟ್ರೇಡ್ ಡೀಲ್ ಬಗ್ಗೆ ಮಾಹಿತಿ ನೀಡಿತ್ತು. ಇದನ್ನೀಗ ಡಿಲೀಟ್ ಮಾಡಿದೆ. ಸದ್ಯ ಯಾಕೆ ಡಿಲೀಟ್ ಮಾಡಿದೆ ಅನ್ನೋ ಬಗ್ಗೆ ಹೇಳಿಲ್ಲ. ಅಂದ್ಹಾಗೆ ಈ ಹಿಂದೆ ಪಿಒಕೆಯನ್ನ ಪ್ರತ್ಯೇಕವಾಗಿ ತೋರಿಸಿನೇ ಅಮೆರಿಕ ಮ್ಯಾಪ್ ಹಾಕ್ತಿತ್ತು. ಆದ್ರೆ ಈ ಸಲ ಪೂರ್ಣ ಮ್ಯಾಪ್ ಹಾಕಿದ್ದಕ್ಕಾಗಿ ಭಾರೀ ಚರ್ಚೆ ಶುರುವಾಗಿತ್ತು. ಈಗ ಪೋಸ್ಟ್ ಡಿಲೀಟ್ ಮಾಡಿದೆ. ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ಆಗ್ತಿದ್ದಂತೆ ವೈಟ್ ಹೌಸ್ ಫ್ಯಾಕ್ಟ್ ಶೀಟ್ ರಿಲೀಸ್ ಮಾಡಿತ್ತು. ಈಗ ಅದನ್ನ ರಿವೈಸ್ ಮಾಡಿದೆ. ಅಂದ್ರೆ ಫ್ಯಾಕ್ಟ್ ಶೀಟ್ ಅನ್ನ ತಿದ್ದಿ ಕೆಲ ಅಂಶಗಳನ್ನ ಕೈಬಿಟ್ಟಿದೆ. ಅಂದ್ಹಾಗೆ ರಿಲೀಸ್ ಆದಾಗ ಅದರಲ್ಲಿ ಅಮೆರಿಕದ ಕೆಲ ಬೇಳೆಕಾಳುಗಳಿಗೆ ಭಾರತ ಟ್ಯಾರಿಫ್ ತೆಗೆದುಹಾಕುತ್ತೆ ಇಲ್ಲ ಕಡಿಮೆ ಮಾಡುತ್ತೆ ಅಂತ ಉಲ್ಲೇಖಿಸಲಾಗಿತ್ತು. ಇದು ಭಾರೀ ಗೊಂದಲ ಸೃಷ್ಟಿಸಿತ್ತು. ಯಾಕಂದ್ರೆ ಟ್ರೇಡ್ ಡೀಲ್ನ ಜಾಯಿಂಟ್ ಸ್ಟೇಟ್ಮೆಂಟ್ಸ್ನಲ್ಲಾಗ್ಲಿ ಭಾರತದ ಹೇಳಿಕೆಯಲ್ಲಾಗಲಿ ಬೇಳೆಕಾಳು ಸರ್ಟೈನ್ ಪಲ್ಸಸ್ ಅಂತ ಉಲ್ಲೇಖವಾಗಿರಲಿಲ್ಲ. ಈಗ ಗೊಂದಲಕ್ಕೀಡಾಗ್ತಿದ್ದಂತ ಅಮೆರಿಕ ಬೇಳೆಕಾಳು ಪದವನ್ನ ತನ್ನ ಫ್ಯಾಕ್ಟ್ ಶೀಟ್ನಿಂದ ರಿಮೂವ್ ಮಾಡಿದೆ. ಇದರ ಜೊತೆಗೆ ಫ್ಯಾಕ್ಟ್ ಶೀಟ್ನಲ್ಲಿ ಭಾರತ ನಮ್ಮಿಂದ $500 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಖರೀದಿಸೋಕೆ ಕಮಿಟ್ ಆಗಿದೆ ಅಂತಲೂ ಮೆನ್ಷನ್ ಆಗಿತ್ತು. ಅದನ್ನ ಕೂಡ ಚೇಂಜ್ ಮಾಡಲಾಗಿದೆ. $500 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಭಾರತ ಖರೀದಿಸೋ ಉದ್ದೇಶ ಹೊಂದಿದೆ ಅನ್ನೋ ಪದವನ್ನ ಸೇರಿಸಲಾಗಿದೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಬಗ್ಗೆ ರಷ್ಯಾ ಮಾತಾಡಿದೆ. ಈ ಡೀಲ್ ಭಾರತ ಮತ್ತು ರಷ್ಯಾ ಸಂಬಂಧಕ್ಕೆ ಧಕ್ಕೆ ತರೋದಿಲ್ಲ ಅಂತ ಭಾವಿಸ್ತೀನಿ ಅಂತ ರಷ್ಯಾದ ಉಪ ವಿದೇಶಾಂಗ ಮಂತ್ರಿ ಸರ್ಗೆ ರ್ಯಾಬ್ಕೋವ್ ಹೇಳಿದ್ದಾರೆ. ಅಲ್ಲದೆ ಭಾರತ ಎಲ್ಲರೊಂದಿಗೂ ಸ್ನೇಹ ಬೆಳೆಸೋ, ಎಲ್ಲರಿಗೂ ಅವಕಾಶ ನೀಡೋ ದೊಡ್ಡ ದೇಶ. ಆದ್ರೆ ಅಮೆರಿಕ ಹಾಗಲ್ಲ, ಎಲ್ಲ ನನಗೆ ಬೇಕು ಅನ್ನೋ ಮೈಂಡ್ ಸೆಟ್ ಹೊಂದಿದೆ. ಟ್ಯಾರಿಫ್ ಹಾಕಿ ಜಗತ್ತಿನ ಮೇಲೆ ನಮ್ದಷ್ಟೇ ಕಂಟ್ರೋಲ್ ಇರಬೇಕು ಅಂತ ಬಯಸ್ತಿದೆ. ಇದು ಒಪ್ಪುವಂತದ್ದಲ್ಲ. ಅಭಿವೃದ್ಧಿ ಹೊಂದಬೇಕಾದ್ರೆ ಸಹಕಾರ ಮತ್ತು ಪರಸ್ಪರ ಲಾಭದ ಹಾದಿಲಿ ನಡಿಬೇಕೇ ಹೊರತು ಬಲವಂತದ ಕ್ರಮಗಳಿಂದಲ್ಲ ಅಂತ ರ್ಯಾಬ್ಕೋವ್ ಅಮೆರಿಕ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಭಾರತ ರಷ್ಯಾ ಸಂಬಂಧದಲ್ಲಿ ಅಮೆರಿಕ ಮೂಗು ತೂರಿಸೋಕೆ ನೋಡ್ತಿದೆ ಅಂತ ರಷ್ಯಾ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಭಾರತದಂತಹ ಪ್ರಮುಖ ಪಾಲುದಾರರ ಜೊತೆಗಿನ ನಮ್ಮ ವ್ಯಾಪಾರ ಹೂಡಿಕೆ ಮತ್ತು ಸೇನಾ ತಾಂತ್ರಿಕ ಸಹಕಾರವನ್ನೆಲ್ಲ ಅಮೆರಿಕ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ ನೋಡ್ತಿದೆ. ಅದಕ್ಕಾಗಿಯೇ ನಮ್ಮ ತೈಲದ ಮೇಲೆ ಅನಗತ್ಯ ನಿರ್ಬಂಧ ಹೇರ್ತಿದೆ ಅಂತೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ಬಾಲ್ಕನ್ ದೇಶ ಅಲ್ಬೇನಿಯಾದಲ್ಲಿ ಸರ್ಕಾರದ ವಿರುದ್ಧದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಪ್ರಧಾನಿ ಎಡಿ ರಾಮ ಅವರ ಸರ್ಕಾರದಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಸಾವಿರಾರು
ಜನ ರೊಚ್ಚಿಗೆದ್ದಿದ್ದಾರೆ. ಸರ್ಕಾರಿ ಕಟ್ಟಡಗಳ ಮೇಲೆ ಪೆಟ್ರೋಲ್ ಸ್ಫೋಟಕಗಳನ್ನು ಎಸೆದಿದ್ದಾರೆ. ಪ್ರೊಟೆಸ್ಟ್ ಅನ್ನ ಹತ್ತಿಕ್ಕೋಕೆ ಪೊಲೀಸರು ಜಲಫಿರಂಗಿ ಎಲ್ಲ ಪ್ರಯೋಗ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಗಲಾಟೆ ಕೂಡ ಆಗಿದೆ. ಈ ಘಟನೆಯಲ್ಲಿ ಹಲವರು ಗಾಯಗೊಂಡಿದ್ದಾರೆ. ಮುಖ್ಯವಾಗಿ ಅಲ್ಲಿನ ಉಪಪ್ರಧಾನಿ ಬೆಲಿಂಡಾ ಬಲೂಕು ಅವರು ಸರ್ಕಾರಿ ಟೆಂಡರ್ಗಳಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನೋ ಆರೋಪ ಇದೆ. ಹೀಗಾಗಿ ಅವರು ರಿಸೈನ್ ಮಾಡಬೇಕು ಅಂತ ಒತ್ತಾಯಿಸಿ ಈ ಪ್ರತಿಭಟನೆ ನಡೆದಿದೆ. ಕೊಲಂಬಿಯಾ ಅಧ್ಯಕ್ಷ ಗುಸ್ತಾವೋ ಪೆಟ್ರೋ ಅವರ ಹತ್ಯೆಗೆ ಭಾರೀ ಸಂಚು ನಡೆದಿರೋದು ಗೊತ್ತಾಗಿದೆ. ಈ ಬಗ್ಗೆ ಖುದ್ದು ಪೆಟ್ರೋ ಅವರೇ ತಮ್ಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೇಳ್ಕೊಂಡಿದ್ದಾರೆ. ಸೋಮವಾರ ರಾತ್ರಿ ಕೆರಿಬಿಯನ್ ಕರಾವಳಿ ಕಡೆಗೆ ನಮ್ಮ ಹೆಲಿಕಾಪ್ಟರ್ ಹೋಗ್ತಿತ್ತು. ಆಗ ಅಲ್ಲಿ ನಮ್ಮ ಹೆಲಿಕಾಪ್ಟರ್ ಮೇಲೆ ಗುಂಡಿನ ದಾಳಿ ನಡೆಸೋಕೆ ದುಷ್ಕರ್ಮಿಗಳು ರೆಡಿಯಾಗಿದ್ರು ಅನ್ನೋ ಗುಪ್ತಚರ ಮಾಹಿತಿ ಬಂತು. ಹೀಗಾಗಿ ತಕ್ಷಣವೇ ಎಚ್ಚೆತ್ತ ಪೈಲಟ್ ಲ್ಯಾಂಡಿಂಗ್ ಕ್ಯಾನ್ಸಲ್ ಮಾಡಿ ಸುಮಾರು 4 ಗಂಟೆಗಳ ಕಾಲ ಸಮುದ್ರದ ಮೇಲೆಯೇ ಹಾರಾಟ ನಡೆಸಿದ್ರು. ಕೊನೆಗೆ ಬೇರೊಂದು ಸುರಕ್ಷಿತ ಸ್ಥಳದಲ್ಲಿ ಹೆಲಿಕಾಪ್ಟರ್ ಇಳಿಸಿದ್ರು ಅಂತ ಪೆಟ್ರೋ ಹೇಳಿದ್ದಾರೆ. ಆದ್ರೆ ಆ ದುಷ್ಕರ್ಮಿಗಳು ಯಾವ ಸಂಘಟನೆಗೆ ಸೇರಿದವರು ಅನ್ನೋದನ್ನ ಹೇಳಿಲ್ಲ. ಇತ್ತೀಚೆಗಷ್ಟೇ ಪೆಟ್ರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಭೇಟಿಯಾಗಿ ಬಂದ ಬೆನ್ನಲ್ಲೇ ಈ ಘಟನೆಯಾಗಿದೆ. ಹೀಗಾಗಿ ಪೆಟ್ರೋ ಹತ್ಯೆಗೆ ನಶಾ ಕಳ್ಳ ಸಾಗಾಣಿದಾರರು ಏನಾದ್ರೂ ಸ್ಕೆಚ್ ಹಾಕಿದ್ರ ಅನ್ನೋ ಅನುಮಾನ ವ್ಯಕ್ತ ಆಗ್ತಿದೆ. ಇನ್ನು ಚೀನಾ ಭಾರತದ ವಿಚಾರದಲ್ಲಿ ಸ್ವಲ್ಪ ಮೃದು ಧೋರಣೆ ತೋರಿಸೋಕೆ ಶುರು ಮಾಡಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯೋ ಭಾರತ ಆಕಾಂಕ್ಷೆಗಳನ್ನ ನಾವು ಗೌರವಿಸ್ತೀವಿ, ಅದನ್ನ ನಾವು ಕೂಡ ಅರ್ಥ ಮಾಡ್ಕೋತಿದ್ದೀವಿ ಅಂತ ಚೀನಾದ ಎಕ್ಸಿಕ್ಯೂಟಿವ್ ವೈಸ್ ಫಾರಿನ್ ಮಿನಿಸ್ಟರ್ ಮಾ ಜಾಕ್ಸು ಹೇಳಿದ್ದಾರೆ. ಭಾರತ ಮತ್ತು ಚೀನಾದ ಮಧ್ಯೆ ದಿಲ್ಲಿಯಲ್ಲಿ ಸ್ಟ್ರಾಟಜಿಕ್ ಡೈಲಾಗ್ ನಡೆದಿತ್ತು. ಅಲ್ಲಿ ಈ ಹೇಳಿಕೆ ಬಂದಿದೆ. ಭಾರತದ ಕಡೆಯಿಂದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಭಾಗಿಯಾಗಿದ್ರು. ಅಂದ್ಹಾಗೆ ಇಷ್ಟು ದಿನ ಚೀನಾ ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ಖಾಯಂ ಸದಸ್ಯತ್ವ ನೀಡೋ ವಿಷಯ ಬಂದಾಗಲೆಲ್ಲ ಅಡ್ಡಗಾಲು ಹಾಕ್ತಿತ್ತು. ಸಂಪೂರ್ಣ ಸುಧಾರಣೆಯಾಗ್ಲಿ ಅಂತ ಕೆಲ ನೆಪ ಹೇಳಿ ಈ ವಿಷಯವನ್ನ ಮುಂದಕ್ಕೆ ಹಾಕ್ತಿತ್ತು. ಈಗ ಒಮ್ಮಿಂದೊಮ್ಮೆಲೆ ಈ ಥರ ಸಾಫ್ಟ್ ಕಾರ್ನರ್ ತೋರಿಸಿದೆ. ಸಂಬಂಧಗಳು ಸುಧಾರಣೆಯಾಗ್ತಿರೋ ಹೊತ್ತಲೇ ಈ ಹೇಳಿಕೆ ಕೊಟ್ಟಿದೆ. ಆದ್ರೆ ಭಾರತದ ಬೇಡಿಕೆಗೆ ಬೆಂಬಲ ಕೊಡ್ತೀವಿ ಅಂತ ಚೀನಾ ಹೇಳಿಲ್ಲ. ಇನ್ನ ಈ ಹೇಳಿಕೆ ಜೊತೆಗೆ ನಾವಿಬ್ರು ಪ್ರತಿಸ್ಪರ್ಧಿಗಳಲ್ಲ, ಕೋ-ಆಪರೇಟಿವ್ ಪಾರ್ಟ್ನರ್ಸ್, ಎರಡೂ ದೇಶಗಳು ಅಭಿವೃದ್ಧಿಯ ಅವಕಾಶಗಳೇ ಹೊರತು ಬೆದರಿಕೆಗಳಲ್ಲ ಅಂತ ಚೀನಾ ಹೇಳಿದೆ. ಇನ್ನು ಭಾರತ ಈ ವರ್ಷ ವಹಿಸಿರೋ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆಗೆ ಬೆಂಬಲ ನೀಡೋದಾಗಿ ಹೇಳಿದೆ. ಇನ್ನು ಈ ಟೈಮ್ನಲ್ಲಿ ಉಭಯ ದೇಶಗಳು ನಾಯಕರ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಕೆಲಸ ಮಾಡೋಕೆ ಭಾರತ ಚೀನಾ ಒಪ್ಪಿಗೆ ಸೂಚಿಸಿದೆ. ಜಗತ್ತಿನ ಭ್ರಷ್ಟ ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಸ್ವಲ್ಪ ಸುಧಾರಣೆ ಕಂಡಿದೆ. ಜರ್ಮನಿಯ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ರಿಲೀಸ್ ಮಾಡಿರೋ ಲೇಟೆಸ್ಟ್ 2025ರ ವರದಿ ಪ್ರಕಾರ ಒಟ್ಟು 182 ದೇಶಗಳ ಪೈಕಿ ಭಾರತ 91ನೇ ಸ್ಥಾನಕ್ಕೆ ಏರಿದೆ. ಕಳೆದ ಬಾರಿಗಿಂತ 5 ಸ್ಥಾನ ಮೇಲಕ್ಕೇರಿದೆ. ನಮಗೆ ಸಿಕ್ಕಿರೋ ಸ್ಕೋರ್ 100ಕ್ಕೆ ಜಸ್ಟ್ 39 ಅಂಕ ಮಾತ್ರ. ಇದು ಜಾಗತಿಕ ಸರಾಸರಿ ಗ್ಲೋಬಲ್ ಆವರೇಜ್ 42ಕ್ಕಿಂತಲೂ ಕಮ್ಮಿ ಇದೆ. ಅಂದ್ರೆ ನಮ್ಮಲ್ಲಿ ಭ್ರಷ್ಟಾಚಾರ ಇನ್ನು ಎಷ್ಟರ ಮಟ್ಟಿಗೆ ಬೇರೂರಿದೆ ಅಂತ ಅರ್ಥ ಮಾಡ್ಕೋಬಹುದು. ಇನ್ನು 89 ಪಾಯಿಂಟ್ಸ್ನೊಂದಿಗೆ ಡೆನ್ಮಾರ್ಕ್ ಜಗತ್ತಿನಲ್ಲೇ ಕ್ಲೀನ್ ದೇಶ ಅಂತ ಫಸ್ಟ್ ರ್ಯಾಂಕ್ನಲ್ಲಿದೆ. ಇನ್ನು ಸೊಮಾಲಿಯಾ ಮತ್ತು ದಕ್ಷಿಣ ಸುಡಾನ್ ತಲಾ 9 ಅಂಕಗಳೊಂದಿಗೆ ಅತ್ಯಂತ ಕರಪ್ಟ್ ದೇಶಗಳು ಅಂತ ಕರೆಸಿಕೊಂಡು ಕೊನೆ ಸ್ಥಾನದಲ್ಲಿವೆ. ನೈಜೀರಿಯಾದಲ್ಲಿರೋ ಉಗ್ರರ ಹುಟ್ಟಡಗಿಸೋಕೆ ಅಮೆರಿಕ ದೊಡ್ಡ ನಿರ್ಧಾರ ತಗೊಂಡಿದೆ. ಈ ಭಯೋತ್ಪಾದಕರನ್ನ ಸದೆಬಡಿಯೋಕೆ 200 ಸೈನಿಕರನ್ನ ಅಮೆರಿಕ ನೈಜೀರಿಯಾಗೆ ಕಳಿಸಿಕೊಡ್ತಿದೆ. ಇವರೆಲ್ಲ ಅಲ್ಲಿನ ಸೈನಿಕರ ಜೊತೆ ಸೇರಿ ಯುದ್ಧ ಮಾಡಲ್ಲ, ಬದಲಿಗೆ ಉಗ್ರರನ್ನ ಹೇಗೆ ಎದುರಿಸಬೇಕು, ಅವರಿರೋ ಜಾಗಗಳ ಗುಪ್ತಚರ ಮಾಹಿತಿ ಹೇಗೆ ಕಲೆ ಹಾಕಬೇಕು, ನಿಖರವಾಗಿ ಹೇಗೆ ಏರ್ ಸ್ಟ್ರೈಕ್ ಮಾಡಬೇಕು ಅನ್ನೋದನ್ನೆಲ್ಲ ನೈಜೀರಿಯಾ ಸೇನೆಗೆ ಟ್ರೈನಿಂಗ್ ಕೊಡಲಿದ್ದಾರೆ. ಈಗಾಗಲೇ ಅಲ್ಲಿ ಸಣ್ಣ ಪ್ರಮಾಣದ ಅಮೆರಿಕನ್ ತಂಡ ಕೆಲಸ ಮಾಡ್ತಿದೆ. ಆದ್ರೀಗ ಬೋಕೋ ಹರಾಮ್ ಮತ್ತು ಐಎಸ್ ಉಗ್ರರನ್ನ ಪೂರ್ತಿಯಾಗಿ ನೆಲಸಮ ಮಾಡೋ ಉದ್ದೇಶದಿಂದ ಈ ದೊಡ್ಡ ಪಡೆಯನ್ನ ಕಳಿಸಲಾಗ್ತಿದೆ. ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೋವಾರ್ಡ್ ಲುಟ್ನಿಕ್ ಈಗ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕುಖ್ಯಾತ ಉದ್ಯಮಿ ಹಾಗೂ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಒಡೆತನದ ಪ್ರೈವೇಟ್ ಐಲ್ಯಾಂಡ್ನಲ್ಲಿ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಲಂಚ್ ಮಾಡಿ ಬಂದಿದ್ದು ನಿಜ. ಹೀಗಂತ ಸ್ವತಃ ಲುಟ್ನಿಕ್ ಅವರೇ ಸೆನೆಟ್ ಮುಂದೆ ಬಾಯಿ ಬಿಟ್ಟಿದ್ದಾರೆ. ಎಪ್ಸ್ಟೀನ್ ಜೈಲಿಗೆ ಹೋಗಿ ಬಂದ್ಮೇಲೂ ಇವರು ಸಂಪರ್ಕದಲ್ಲಿದ್ರು ಅನ್ನೋ ಸಾಕ್ಷ್ಯಗಳು ಸಿಕ್ಕಿವೆ. ಹೀಗಾಗಿ ಈ ಕೂಡಲೇ ಲುಟ್ನಿಕ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ವಿರೋಧ ಪಕ್ಷದವರು ಪಟ್ಟು ಹಿಡಿದಿದ್ದಾರೆ. ಬಾಂಗ್ಲಾದಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಹತ್ಯೆಗೀಡಾಗಿದ್ದ ಹಿಂದೂ ಯುವಕ ದೀಪು ಚಂದ್ರ ದಾಸ್ ಕುಟುಂಬಕ್ಕೆ ಅಲ್ಲಿನ ಮಧ್ಯಂತರ ಸರ್ಕಾರ ಪರಿಹಾರ ಕಲ್ಪಿಸಿದೆ. ದೀಪು ಕುಟುಂಬಕ್ಕೆ 25 ಲಕ್ಷ ಟಾಕಾ, ಅಂದ್ರೆ ಭಾರತದಲ್ಲಿ ರೂಪಾಯಿ ಕರೆನ್ಸಿ ಇದ್ದಾಗೆ ಬಾಂಗ್ಲಾದಲ್ಲಿ ಟಾಕಾ, ಈ ವೆಚ್ಚದಲ್ಲಿ ಶಾಶ್ವತ ಮನೆ ನಿರ್ಮಿಸಿಕೊಡೋದಾಗಿ ಹೇಳಿದೆ. ಜೊತೆಗೆ ದೀಪು ಅವರ ತಂದೆ ಮತ್ತು ಪತ್ನಿಗೆ ತಲಾ 10 ಲಕ್ಷ ಟಾಕಾ ಮತ್ತು ಅವರ ಮಗುವಿನ ಹೆಸರಲ್ಲಿ 5 ಲಕ್ಷ ಟಾಕಾ ಫಿಕ್ಸ್ಡ್ ಡೆಪಾಸಿಟ್ ಇಡೋದಾಗಿ ಸರ್ಕಾರ ಹೇಳಿದೆ. ಇನ್ನು ಈ ದೀಪು ಹತ್ಯೆ ಕೇಸ್ ಸಂಬಂಧ ಇಲ್ಲಿವರೆಗೆ 12 ಜನರನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸಲಾಗ್ತಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.